ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಯಾರು ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯೋಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ಪ್ರತಾಪ್ ಸಿಂಹ ಅವರು ಮಾತನಾಡುವ ಬರದಲ್ಲಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿರ್ತಕ್ಕಂಥದ್ದು. ನಾನು ಪ್ರತಾಪ್ ಸಿಂಹ, ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಯಾರು ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯೋಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ಪ್ರತಾಪ್ ಸಿಂಹ ಅವರು ಮಾತನಾಡುವ ಬರದಲ್ಲಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿರ್ತಕ್ಕಂಥದ್ದು. ನಾನು ಪ್ರತಾಪ್ ಸಿಂಹ, ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಧನ್ಯವಾದ.